ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಐಟಮ್ ಚಿಕನ್ ಬಿರಿಯಾನಿ. ಮೊದಲು ಎಲ್ಲ ಸ್ಪೈಸಸ್ನ ಹಾಕಿ ಚೆಂದ ರೋಸ್ಟ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಆನಿಯನ್ ಹಾಕಿ ಅದನ್ನು ಚೆಂದ ಹುರ್ಕೊಳ್ಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ಅದಕ್ಕೆ ಟೊಮೆಟೊವನ್ನು ಹಾಕ್ಕೊಂಡು ಅದು ಸಮೇತ ಅದು ಸಾಫ್ಟ್ ಆಗೋದು ಗೊತ್ತಾಗುತ್ತಲ್ಲ ನಿಮಗೆ, ಅಲ್ಲಿಗಂಟ ಅದನ್ನು ಹುರ್ಕೊಳ್ಳಿ. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಸಹ ಹಾಕಿ ಅದನ್ನು ಚೆಂದ ಹುರ್ಕೊಳ್ಳಿ. ನಂತರ ಅದಕ್ಕೆ ಜಿಂಜು ಪೇಸ್ಟ್ 1-2 ಸ್ಪೂನ್ ಹಾಕಿ ಅದನ್ನು ಹುರ್ಕೊಳ್ಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಬರೋದಿಲ್ಲ ಲಾಸ್ಟಿಗೆ. ನಂತರ ಅದಕ್ಕೆ 1-2 ಸ್ಪೂನ್ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪೌಡರ್ ಹಾಕಿ ಅದನ್ನು ಚೆಂದ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಸ್ಪೈಸಸ್ ಹಾಕುವಾಗ ಅದನ್ನು ಫ್ರೈ ಮಾಡ್ಕೊಂಡು ಹೋಗಬೇಕು. ಅರಿಶಿಣ ಪುಡಿ ಮತ್ತು ತೊಳೆದ ಚಿಕನ್, ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ 2 ಕಟ್ ಮಾಡಿ ಇಟ್ಟಿದ್ದು ಚಿಕನ್ ಹಾಕ್ಕೊಂಡು ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಕು. ಅದಕ್ಕೆ ಮತ್ತು ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಚೆಂದ ಬಾಡಿಸ್ಕೊತಾ ಇರಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನೀವು. ಆಗ ನೀವು ಫ್ರೈ ಮಾಡ್ತೀರಲ್ಲ, ಫ್ರೈ ಮಾಡೋದ್ರಲ್ಲೇ ಒಂದು ಟೇಸ್ಟ್ ಬರುತ್ತೆ. ಚೆಂದ ಫ್ರೈ ಮಾಡ್ತಾ ಇರಬೇಕು, ಕೈ ಆಡಿಸ್ಕೊಂಡೇ ಇರಬೇಕು. ನೋಡಲಿಕ್ಕೆ ಎಷ್ಟು ಚೆಂದ ಇರುತ್ತಲ್ಲ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲರಿಗೆ ಫೇವ್ರೇಟ್ ಇದ್ದೇ ಇರುತ್ತೆ, ಆದರೆ ನಾವು ಹೇಗೆ ಮಾಡ್ತೀವಿ ಅನ್ನೋದು ಸಮೇತ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದೊಂಥರ ಈಸಿ, ಅಂದರೆ ಸಂಡೇಸ್ ಟೈಮಲ್ಲಿ ನಿಮಗೆ ಈಸಿಯಾಗಿ ಮಾಡ್ಕೊತಾ ಹೋಗ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಲಿಕ್ಕೆ, ಹಾಗೆ ತಿನ್ನುವ ಅಂತ ಅನಿಸ್ತಾ ಇದೆ. ಅದು ಮತ್ತೆ ನೋಡಬೇಕು ಲಾಸ್ಟಿಗೆ ಹೇಗಾಗುತ್ತೆ ಅಂತ. ಇದೊಂಥರ ಲೈಕ್ ಫ್ರೈ ಮಾಡಿದಾಗ ನೋಡಿ ಹೇಗೆ ಕಾಣ್ತಾ ಉಂಟಂತ. ನಂತರ ಅದಕ್ಕೆ ನಾವು ಸಂಬಾರ ಪೌಡರ್, ಕೋರಿಯಂಡರ್ ಅಂತ ಹೇಳ್ತೀವಲ್ಲ, ಅದನ್ನೊಂದು 1-2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆ ಪೌಡರ್ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಕಪ್ ಆಗುವಷ್ಟು ಮೊಸರು ಏನಾಗುತ್ತೆ ಅಂದರೆ ಒಂಥರ ಸಾಫ್ಟ್ನೆಸ್ ಬರುತ್ತೆ ಚಿಕನ್ಗೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಹೋಗಿ. ಸ್ವಲ್ಪ ಫ್ರೈ ಮಾಡೋದು ಒಂದು 5 ನಿಮಿಷ ಒಂದೊಂದು ಹಾಕಿದರೆ, ಒಂದು 5 ನಿಮಿಷ ಅಲ್ಲಾದರೂ ಒಂದು 2-3 ನಿಮಿಷ ಫ್ರೈ ಮಾಡ್ತಾ ಹೋಗಬೇಕು. ಆಗ ಟೇಸ್ಟ್ ಕೂಡ ಚೆಂದ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಂತರ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಮೇ ಬಿ ನಾನು ಸಾಲ್ಟ್ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸಾಲ್ಟ್ ಸಹ ಹಾಕಿ ಅದನ್ನು ಸಹ ಫ್ರೈ ಮಾಡ್ತಾ ಇರಿ. ನಂತರ ಸ್ವಲ್ಪ ಖಾರ ಕಮ್ಮಿ ಆಗಿದೆ, ಅದಕ್ಕೆ ಪುನಃ ಒಂದು ಸ್ವಲ್ಪ ಖಾರ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ಚಿಕನ್ ಫ್ರೈ ಥರ ಕಾಣಿಸ್ತಾ ಉಂಟು ಬಿರಿಯಾನಿ. ಹೀಗೆ ಫ್ರೈ. ಮತ್ತು ಇವಾಗ ರೈಸ್ ಎಷ್ಟು ತಗೊಂಡಿದ್ದೀವಿ ಅಷ್ಟು ನಾವು ನೀರು ಹಾಕ್ಕೊಳ್ಬೇಕು. ನಾನು 2 ಗ್ಲಾಸ್ ತಗೊಂಡಿದ್ದೇನೆ ರೈಸ್. ಸೊ ಅದಕ್ಕೊಂದು 4-5 ಗ್ಲಾಸ್ ತಗೊಂಡಿದ್ದೇನೆ. ಚಿಕನ್ನಿಗೆ ಸಮೇತ ಹಿಡಿಯುತ್ತೆ. ಇದು ಚೆಂದ ಕೈ ಆಡಿಸ್ಕೊಂಡು ಇದು ಚೆಂದ ಕುದಿ ಬರಬೇಕು. ಕುದಿ ಬಂದಾಗ ಮತ್ತೆ ರೈಸ್ನ ಹಾಕ್ಕೊಳ್ಬೇಕು. ಆಗ ನಮಗೆ ಏನಾದರೂ ಟೇಸ್ಟ್ ವ್ಯತ್ಯಾಸ ಇದ್ದಾಗ ನಮಗೆ ಹಾಕ್ಕೊಳ್ಳಿಕ್ಕೆ ಸರಿ ಆಗುತ್ತೆ. ನಿಮಗೆ ಖಾರ ಇಲ್ಲ ಅಂದರೆ ಖಾರ ನೋಡ್ಕೊಳ್ಬೋದು, ಉಪ್ಪಿಲ್ಲ ಅಂದರೆ ಉಪ್ಪು ನೋಡ್ಕೊಳ್ಬೋದು. ಇದು ಚೆಂದ ಕುದಿ ಬಂದಿದೆ ಇವಾಗ. ಸೊ ನಾನು ಲಾಸ್ಟಿಗೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಟ್ ಮಾಡಿದ ಲೆಮನ್ ಸೈಜ್ದು ಲೆಮನ್ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಅದಾಗ ಚೆಂದ ಕಾಣಿಸುತ್ತೆ. ಇವಾಗ ಒಳ್ಳೆ ಕುದಿ ಬರ್ತಾ ಉಂಟು, ನೋಡ್ತಾ ಇರ್ಬೋದು. ಇವಾಗ ಕುದೀತಾ ಇದೆ. ಈಗ ಸ್ವಲ್ಪ ಹೊತ್ತಿಗೆ ರೈಸ್ ಹಾಕಲಿಕ್ಕೆ ಒಂದು ಒಳ್ಳೆಯ ಸಮಯ. ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಿದೆ ಅಂತ. ಸೂಪರ್. ಇವಾಗ ನಾವು ರೈಸ್ ಹಾಕ್ತಾ ಇದ್ದೀನಿ. ತೊಳೆದಿಟ್ಕೊಂಡ ರೈಸ್, ನಾನು ನೆನೆಸಿ ಎಲ್ಲ ಇಡಲಿಲ್ಲ, ಸುಮ್ಮನೆ ತೊಳೆದು ಇಟ್ಟಿದ್ದೆ. ಸೊ ತೊಳೆದ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕುದಿ ಬಂದಾಗ ಅದು ಬೇಗನೆ ಬೆಂದು ಹೋಗುತ್ತೆ. ರೈಸ್ ಎಲ್ಲ ಹಾಕಿ ಆಯಿತು. ಸ್ವಲ್ಪ ತಿರುಗಿಸಿ ನಂತರ ಅದನ್ನು ಕುಕ್ಕರ್ ಹಾಕಿ ಮುಚ್ಚಿ ಬೇಯಿಸಿದರೆ ಆಯಿತು. ಅಂದರೆ ನೀರು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೀವು ಬಿರಿಯಾನಿ ಮಾಡುವಾಗ. ನೀರು ಕಡಿಮೆ ಆದರೆ ಸಹ ಕಷ್ಟ, ಜಾಸ್ತಿ ಆದರೆ ತುಂಬ ಬೆಂದು ಹೋಗುತ್ತೆ. ಅಳತೆ ಪ್ರಕಾರ 2 ಗ್ಲಾಸಿಗೆ 2 ಗ್ಲಾಸ್ ನೀರು. ಅದು ಒಂದು ಗ್ಲಾಸ್ ಜಾಸ್ತಿ ಹಾಕಿದರೆ ಏನಾಗೋದಿಲ್ಲ. ಸೊ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನೊಂದು 3 ವಿಶ್ಲ್ ಆದರೆ ಸಾಕು. 3 ವಿಶ್ಲಲ್ಲಿ ಬೆಂದು ಹೋಗುತ್ತೆ. ಚಿಕನ್ ಅದು ಬಾಯ್ಲರ್ ತಗೊಂಡಿದ್ದೇನೆ ನಾನು. ಸೊ ಬಾಯ್ಲರ್ ಚಿಕನ್ ನೋಡ್ತಾ ಇರ್ಬೋದು ಚೆಂದ ಬೆಂದು ಚಿಕನ್ ಬಿರಿಯಾನಿ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಸೊ ಮಾಡಿದ್ದು ವೇಸ್ಟ್ ಆಗೋದಿಲ್ಲ. ಒಳ್ಳೆ ಟೇಸ್ಟಿ ಬಿರಿಯಾನಿ. ವಾವ್, ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಎಲ್ಲ ಬೆಂದಿದೆ, ಚಿಕನ್ನು ಸಮೇತ ತುಂಬ ಚೆಂದ ಬೆಂದಿದೆ.
ಸೊ ಇದು ನನ್ನ ಬಿರಿಯಾನಿ ರೆಸಿಪಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ತಿಳಿಸಿ. ಥ್ಯಾಂಕ್ ಯು.